ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಹಾರ್ಮೋನಿಕಾ. ವೆಲ್ಕಮ್ ಆಲ್ ಆಫ್ ಯು ಟು ಮೈ ಡೇ ಟು ವ್ಲಾಗ್. ಇವತ್ತು ಕಾಲೇಜ್ಗೆ ಹಾಗೆ ರೆಡಿಯಾಗಿ, ಟ್ಯೂಸ್ಡೇ ಆಗಿರೋದನ್ನು ಹಾಗೆ ರೆಡಿಯಾಗಿ ಕಲರ್ ಡ್ರೆಸ್ಸೇ, ಎಲ್ಲ ಡೇಸು ಕಲರ್ ಡ್ರೆಸ್ಸೇ. ಮಂಡೇ HR ಮತ್ತು ಫ್ರೈಡೇ ಟೀ ಶರ್ಟ್ಸ್ ಇರುತ್ತೆ, ನಮ್ಮ ಡಿಪಾರ್ಟ್ಮೆಂಟ್ ಟೀ ಶರ್ಟ್ಸು. ಹಾಗೆ ರೋಡ್ ಕ್ರಾಸ್ ನಡ್ಕೊಂಡು ಹೋಗ್ತಿದ್ದೆ. ಹಾಗೆ ಡೈಲಿ ನಾನು ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡೇ ಹೋಗಿ ಬರೋದು ಕಾಲೇಜ್ಗೆ. ಸೊ ಇವತ್ತು ಹಾಗೇ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹೋದೆ ಬಸ್ ಸ್ಟ್ಯಾಂಡಲ್ಲಿ. ಇನ್ನೂ ಬಸ್ ಬಂದಿರಲಿಲ್ಲ, KSRTC ಬಸ್ ಯಾವುದೋ ಹೋಗ್ತಿತ್ತು. ಸೊ ಬಸ್ ಸ್ಟಾಪ್ನು ಹಾಗೆ ಕ್ಯಾಪ್ಚರ್ ಮಾಡಿದೆ ಇವತ್ತು. ಮತ್ತು ನಾನು ಒಂದು ಸ್ವಲ್ಪ ಸ್ನ್ಯಾಪ್ಸ್ ತಗೊತಿದ್ದೆ. ಮತ್ತು ಇವತ್ತೇನೋ ಬಸ್ ಸ್ಟಾಪ್ ಒಂದು ಸ್ವಲ್ಪ ಕಡಿಮೆ ಜನ ಇದ್ದಾರೆ ಅಂತ ಅನ್ನಿಸ್ತು. ಸೊ ಬಸ್ ಸ್ಟಾಪ್ನು ಹಂಗೆ ಕ್ಯಾಪ್ಚರ್ ಮಾಡಿಬಿಟ್ಟೆ. ಹಂಗೆ ಟೈಮ್ ಏನೋ 7:30 ಆಗಿದ್ರು ಇನ್ನೂ ಬಸ್ ಬಂದಿರಲಿಲ್ಲ. ಮೋಸ್ಟ್ಲಿ ಏನೋ 5 ಮಿನಿಟ್ಸ್ ಲೇಟ್ ಬಂತು. ಸೊ ಹಾಗೆ ಕಾಲೇಜ್ ಬಸ್ ಕೂತ್ಕೊಂಡು, ಯಾಕೋ ಇವತ್ತು ನನ್ನ ಫ್ರೀ ಹೇರ್ ಸ್ಟೈಲ್ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ಅದನ್ನು ಬಸ್ಸಲ್ಲೇ ಕೂಮ್ ಮಾಡಿಕೊಂಡೆ. ನನಗೆ ಒಂದು ಸ್ವಲ್ಪ ಹೇರ್ ಸ್ಟೈಲ್ ಫ್ರೀ ಇದ್ದರೆ ಯಾಕೆ ಆಗಿಲ್ಲ. ಸೊ ನಾನು ಹಂಗೆ ಜಡೆ ಹಾಕ್ಕೊಂಡ್ಬಿಟ್ಟೆ. ಹಂಗೆ ಜಡೆ ಹಾಕೊಂಡು ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಯಿತು ನನಗೆ. ಹಂಗೆ ಕೋಲಾರನ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ನಲ್ಲ ಹಿಂಗೆ. ಸೊ ಅದನ್ನು ರೋಡ್ನ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಮತ್ತು ಇವತ್ತು ನನ್ನ ಫ್ರೆಂಡು ಬಸ್ ಮೇಟ್ ಬಂದಿರಲಿಲ್ಲ. ನಂಗೆ ಇವತ್ತು ಬೇಜಾರಾಯಿತು ಅದರಿಂದ. ಬಟ್ ಆಲ್ಸೋ ಏನು ಮಾಡೋದು, ಥರ್ಸ್ಡೇಯಿಂದ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ಸೊ ಓಕೆ ಅಂದ್ಬಿಟ್ಟು ಹಂಗೆ ಸನ್ಶೈನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಸೊ ಆಲ್ರೆಡಿ ನಾವು SJCIT ಕಾಲೇಜ್ ಹತ್ತತ್ರ ಬಂದುಬಿಟ್ಟಿದ್ವಿ, ಹ್ಯಾಸ್ ಐ ಸೈಡ್. ಹಂಗೆ ಗೇಟ್ ಒಳಗಡೆ ಹಂಗೆ ಹೋಗ್ತಾ ಇದ್ವಿ ಕಾಲೇಜ್ ಒಳಗಡೆ. ಡೇಟು ಇವತ್ತು ಕೂಡ ನಮಗೆ ಸೆಷನ್ಸ್ ಇದೆ. ಬಿಕಾಸ್ ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಅಂತ ಆ್ಯಡ್ ಮಾಡಿದ್ದಾರೆ ಗಿಟ್ಹಬ್ ಬಗ್ಗೆ. ನಿನ್ನೆ ಬೇಸಿಕ್ ಕಮಾಂಡ್ಸ್ ಇತ್ತು ಹಂಗೆ. ಸೊ IT ಬ್ಲಾಕಲ್ಲೇ ನಡೆಯೋದು. ಸೊ ಹಂಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಬಿಕಾಸ್ IT ಬ್ಲಾಕ್ ಲೆಫ್ಟ್ ಸೈಡ್ ಇರೋದು. ನಡ್ಕೊಂಡು ಹೋಗ್ತಾ ಇರುವಾಗ ಹಂಗೆ ನಂದಿನಿ ಪಾರ್ಲರ್ ಕಾಣಿಸ್ತು. ಆದರೂ ನಾನು ಚಾಕ್ಲೇಟ್ಸ್ ಜಾಸ್ತಿ ತಿಂತೀನಿ. ಸೊ ನಂದಿನಿ ಪಾರ್ಲರ್ ಒಳಗಡೆ ಹೋಗಿ ಕ್ರಿಸ್ಪೆಲ್ಲ ಇವತ್ತು ಬಂದಿರಲಿಲ್ಲ. ಸೊ ಹಂಗೆ ಅದಕ್ಕೋಸ್ಕರ ನಾನು ಡೈರಿ ಮಿಲ್ಕೆ ತೊಗೊಂಡೆ. ಹಂಗೆ ಸ್ವಾಮೀಜಿ ಫೋಟೋ ಹತ್ರ ನಮಸ್ಕಾರ ಮಾಡಿಕೊಂಡು, ಸ್ವಾಮೀಜಿಗೆ, ಗಣೇಶ ಸ್ವಾಮಿಗೂ ನಮಸ್ಕಾರ ಮಾಡಿಕೊಂಡು ಬ್ಲೆಸ್ಸಿಂಗ್ಸ್ ತಗೊಂಡು ಹಂಗೆ ಸ್ಟೆಪ್ಸ್ ಕ್ಲೈಮ್ ಹಾಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೆ. 9 o'clock ಆಗಿದ್ರು ಇನ್ನೂ ಯಾಕೋ ಲ್ಯಾಬ್ ತೆಗ್ದಿರಲಿಲ್ಲ ಇವತ್ತು. ಸೊ ಮತ್ತು ಲ್ಯಾಬ್ ತೆಗ್ದಿದ್ದ ತಕ್ಷಣ ಒಳಗಡೆ ಬಂದುಬಿಟ್ಟು ಡೈರಿ ಮಿಲ್ಕ್ನ ಹೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಹಂಗೆ ಕಂಪ್ಯೂಟರ್ನ ಆನ್ ಮಾಡಿ, ಬಿಕಾಸ್ ಹೇಳಿದ್ನಲ್ಲ ಗಿಟ್ಹಬ್ ಸೆಷನ್ ಇವತ್ತು ಕಂಟಿನ್ಯೂಷನ್ ಸೆಷನ್ ಇರೋದ್ರಿಂದ ನಾವು ಮತ್ತೆ ಅದೇ ಲ್ಯಾಬ್ಗೆ ಹೋಗಿ ಅದೇ ಪ್ಲೇಸಲ್ಲಿ ಕುತ್ಕೊಬೇಕಾಗಿತ್ತು. ಸೊ ಹಾಗೆ ಓಪನ್ ಮಾಡಿಬಿಟ್ಟು ಕಂಪ್ಯೂಟರ್ನ ಹಂಗೆ ಎಲ್ಲ ಲಾಗಿನ್ ಎಲ್ಲ ಮಾಡ್ತಿದ್ದೆ. ಸೊ ನೆಕ್ಸ್ಟು ಬಂದು ಬ್ರೇಕ್. ಇವ್ರು ನನ್ನ ಫ್ರೆಂಡ್ ಪೃಥ್ವಿ ಇವತ್ತು ಬಂದಿದ್ದಾರೆ, ನೆನ್ನೆ ಬಂದಿರಲಿಲ್ಲ. ಇವತ್ತು ಲೇಟೆಸ್ಟಾಗಿ ಎಂಟ್ರಿ ಕೊಟ್ಟರು. ಇವ್ರು ಕಾವ್ಯ ಅಂತ ನಮ್ಮ ಸೆಕ್ಷನಲ್ಲೇ ಇದ್ದಿದ್ದು, ಆಮೇಲೆ A ಸೆಕ್ಷನ್ ಮೂವ್ ಆದರು. ಇದು ಹಾಗೆ IT ಬ್ಲಾಕ್ ಒಳಗಡೆ ಇರೋ ಗ್ರೀನರಿ. ನಂಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಸೊ ನಾನು ಬ್ಲಾಗ್ಸಲ್ಲೆಲ್ಲ ಜಾಸ್ತಿ ಗ್ರೀನರಿನೇ ಕ್ಯಾಪ್ಚರ್ ಮಾಡಿರ್ತೀನಿ. ಮತ್ತು 10 ಮಿನಿಟ್ಸ್ ಬ್ರೇಕ್ ಆದಮೇಲೆ ಮತ್ತೆ ಸೆಷನ್ಗೆ ಎಂಟರ್ ಆದ್ವಿ ಎಲ್ಲರೂ. ಮತ್ತು ಸೆಷನ್ ಸ್ಟಾರ್ಟ್ ಮಾಡಿದ್ಮೇಲೆ ಅದೇ ಗಿಟ್ಹಬ್ ಎಕ್ಸಿಕ್ಯೂಟ್ ಮಾಡೋದು. ನೆಕ್ಸ್ಟ್ ಲಂಚ್ ಬ್ರೇಕ್ ಇತ್ತು. ಸೊ ಲಂಚ್ ಮಾಡೋಕ್ಕೆ ಹ್ಯಾಸ್ ಇಟ್ ಈಸ್ ನೆನ್ನೆ ಹೋದಂಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಏನೋ ಜೋಕ್ ಹೇಳಿದ್ರು. ಸೊ ಹಂಗೆ ನಕ್ಕೊಂಡು ಹಂಗೆ ನಡ್ಕೊಂಡು ಹೋಗ್ತಿದ್ವಿ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಬಂತಲ್ಲ, ಸೊ ಅದನ್ನು ಹಂಗೆ ನೆನ್ನೆ ತೋರಿಸಿದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಯಾಕೋ ಗೊತ್ತಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂದರೆ ಅದೊಂದು ಸೆಂಟಿಮೆಂಟ್ ಆಗಿಬಿಟ್ಟಿದೆ. ಸೊ ಹಂಗೆ ನನ್ನ ಫ್ರೆಂಡ್ಗೆ ಏನೋ ಒಂದು ಆ್ಯಪಲ್ ಪ್ರಾಬ್ಲಮ್ ಇತ್ತು. ಸೊ ಅವಳು ಡಾಟಾನ ಕರೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಸರ್ ಹತ್ರ ಹೋಗಿದ್ವಿ. ಹಾಗೆ ಸ್ಟೆಪ್ಸ್ ಕ್ಲೈಮ್ ಮಾಡ್ಕೊಂಡು ಹೋಗ್ತಿದ್ವಿ. ಮತ್ತು ಅವಳು ಒಳಗಡೆ ಹೋಗಿದ್ಲು, ಇನ್ನೂ ಬಂದಿರಲಿಲ್ಲ, ಲೇಟ್ ಆಯಿತು ಒಂದು ಸ್ವಲ್ಪ. ಸೊ ಹಾಗೆ ವೆಯ್ಟ್ ಮಾಡಿ, ಅದೇ ನೋಡಿ ಸರ್ ರೂಮು, ಅಲ್ಲೇ ಇರ್ತಾರೆ. ಅಲ್ಲಿ ಬರೋವರೆಗೂ ಹಂಗೆ ಅಲ್ಲೇ ವೆಯ್ಟ್ ಮಾಡ್ತಿದ್ದೆ. ಮತ್ತೆ ಗ್ರೀನರಿನೇ ಕ್ಯಾಪ್ಚರ್ ಮಾಡಿದೆ, ಬಿಕಾಸ್ ನಾನು ಹೇಳ್ದಾಗೆ ನಂಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಮತ್ತು ಹಾಗೆ ಹೋಗ್ತಾ ಇರಬೇಕಾದ್ರೆ ನಾನು ರತನ್ ಟಾಟಾ ಸರ್ ಥಾಟ್ ಕೂಡ ನೋಡಿದೆ. ಒನ್ ಆಫ್ ಮೈ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಅವ್ರನ್ನ. ಬಿಕಾಸ್ ಅವ್ರ ವ್ಯಾಲ್ಯೂಬಲ್ ಥಾಟ್ಸ್ ಆಗಿರಲಿ ಎಲ್ಲ ನಂಗೆ ತುಂಬ ಇನ್ಸ್ಪೈರ್ ಮಾಡಿದೆ ಅವ್ರ ಲೈಫ್ ಕೂಡ. ಸೊ ಅವ್ರ
ಇವತ್ತು ನಾನು ಲಂಚು ಟೊಮ್ಯಾಟೊ ಚಿತ್ರಾನ್ನ ಆಗಿತ್ತು, ನಮ್ಮಮ್ಮ ಮಾಡಿಕೊಟ್ಟಿದ್ರು. ಸೊ ನಾನು ಟೊಮ್ಯಾಟೊ ಚಿತ್ರಾನ್ನನ ನಂಚ್ಕೊಳ್ಳೋಕೆ ಏನೋ ತಗೊಳ್ಳೋಣ ಅಂತ ಹೋಗ್ಬಿಟ್ಟು ಆ ಕುರ್ಕುರೆಗಳೆಲ್ಲ ನಾನು ನೋಡಿ ತಗೊಂಡು ಕರಿತಿತ್ತು. ಸೊ ನಾನು ಪಫ್ಕಾರ್ನ್ ತಗೊಂಡೆ ಅದಕ್ಕೆ. ಹಂಗೆ ಲಂಚ್ ಮಾಡಿಕೊಂಡು ಹಂಗೆ ಬೇಗ IT ಬ್ಲಾಕ್ ಬಂದುಬಿಟ್ವಿ. ಯಾಕಂದರೆ ಟೈಮ್ ಕಡಿಮೆ ಇತ್ತು, 2 o'clock ಆಲ್ರೆಡಿ ಆಗೋಗಿತ್ತು. ಬಟ್ ಆಲ್ಸೋ ಯಾರೂ ಬಂದಿರಲಿಲ್ಲ, ನಾವೇ ಫಸ್ಟ್ ಹೋಗಿ ಕುತ್ಕೊಂಡಿದ್ವಿ ಲ್ಯಾಬಲ್ಲಿ. ಸೊ ಹಂಗೆ ಲ್ಯಾಬ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಬಿಟ್ಟೆ. ಇದೇ ನಮ್ಮ IT ಲ್ಯಾಬ್. ಇಲ್ಲೇ ನಮ್ಮ ಸೆಷನ್ಸ್ ಎಲ್ಲ ನಡೆಯೋದು, ಲ್ಯಾಬ್ಸ್ ಆಗಿರಲಿ ಎಲ್ಲ ಇಲ್ಲೇ ನಡೆಯೋದು. ತುಂಬ ಇವತ್ತು ಯೂಸ್ಫುಲ್ ಆಯಿತು. ಬಿಕಾಸ್ ಗಿಟ್ ಆ್ಯಂಡ್ ಗಿಟ್ಹಬ್ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಡಸ್ಟ್ರಿಯಲ್ ರಿಲೇಟೆಡ್ ಆಗಿರ್ಬೋದು ಅಥವಾ ಕಂಪ್ನಿ ರಿಲೇಟೆಡ್ ಆಗಿರ್ಬೋದು, ನಮ್ಗೆ ತುಂಬ ಯೂಸ್ಫುಲ್ ಮತ್ತು ಆಲ್ಸೋ ವೆರಿ ರಿಕ್ವೈರ್ಡ್ ಸ್ಕಿಲ್ ಅಂತಲೇ ಹೇಳ್ಬೋದು. ಬಿಕಾಸ್ ಗಿಟ್ ಆ್ಯಂಡ್ ಗಿಟ್ಹಬಲ್ಲೇ ಟೂಲಲ್ಲೇ ಟೀಮ್ ವರ್ಕ್ ಎಲ್ಲ ನಡೆಯೋದು. ಸೊ ತುಂಬ ವ್ಯಾಲ್ಯೂ ಆ್ಯಡಬಲ್ ಕೋರ್ಸ್ ಅಂತಲೇ ಹೇಳ್ಬೋದು ಇದನ್ನು. ಸೊ 4 o'clock ಆಯಿತು, ಸೆಷನ್ ಔಟ್ ಆಯಿತು. ಸೊ ಹಾಗೆ ಫ್ರೆಂಡ್ಸ್ ಜೊತೆ ಕೆಳಗಡೆ ಸ್ಟೆಪ್ಸಲ್ಲಿ ಇಳ್ಕೊಂಡು ಬರ್ತಿದ್ದೆ, ಅದನ್ನು ಕ್ಯಾಪ್ಚರ್ ಮಾಡಿದೆ. ಹಾಗೆ ಬಂದು ಕಾಲೇಜ್ ಬಸ್ಸಲ್ಲಿ ಕೂತ್ಕೊಂಡೆ. ಸ್ವಲ್ಪ ತುಂಬ ಯಾಕೋ ಸೆಕೆ ಆಗ್ತಿತ್ತು, ಬಿಸಿಲು ಜಾಸ್ತಿ ಇತ್ತು. ಹಾಗೆ ಒಂದು ಡೈರಿ ಮಿಲ್ಕ್ ತಗೊಂಡಿದ್ದೆ, ಅದನ್ನು ತಿಂದೆ. ನಾನು ಚಾಕ್ಲೇಟ್ ಲವರ್. ಸೊ ಹಾಗೆ ಕಾಲೇಜ್ ಬಸ್ಸಲ್ಲಿ ಬರಬೇಕಾದ್ರೆ ಕಾಲೇಜಿಂದ ಒಂದು ಇಂಪಾರ್ಟೆಂಟ್ ಗೆಸ್ಟ್ ಕಾಣಿಸಿದ್ರು ನನಗೆ. ಅವ್ರು ಯಾರೂ ಅಲ್ಲ, ಈ ನಾಯಿ. ಆ ನಾಯಿಗೂ ಸಾಕಾಗಿದೆ 4 o'clock ಆಗೋಷ್ಟರಲ್ಲಿ. ಅದು ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದೆ. ಇದೇ ನಮ್ಮ ಕಾಲೇಜ್ ಕ್ಯಾಂಪಸ್ ಆಚೆ ಇರೋವಂಥದ್ದು. ಇದನ್ನು ಸಹ ಕ್ಯಾಪ್ಚರ್ ಮಾಡಿದೆ. ಹಾಗೆ ಕೋಲಾರ ಬಂದುಬಿಡ್ತು. ಸೊ ನನ್ನ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನೂ ಫಾಲೋ ಮಾಡಿ. ನಾನು ಡೈಲಿ ವ್ಲಾಗ್ಸ್ನೂ ಮಾಡ್ತಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ ನಾಳೆ. ಬಾಯ್.